ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ಬೇಬಿ ಕುಚ್ಚನ್ನ ಯಾವ ತೆರನಾಗಿ ಹಾಕೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ 75 ಎಳೆ ದಾರನ 2 ಭಾಗ ಮಾಡಿ ದಪ್ಪ ಸೂಜಿಯೊಳಗೆ ಸೇರಿಸಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸಣ್ಣ ಸೂಜಿಯೊಳಗೆ ಜರಿ ಥ್ರೆಡನ್ನು ಸೇರಿಸಿ ಇಟ್ಕೊಂಡಿದ್ದೀನಿ. ಮೊದಲು ಸೂಜಿಯನ್ನು ಸೀರೆಗೆ ಹಾಕಿ 2 ಸರಿಯಾಗಿ ಮಾಡಿಕೊಂಡು ಒಂದು ಕೈಯಿಂದ ಹಿಡ್ಕೋಬೇಕು, ಇನ್ನೊಂದು ಕೈಯಿಂದ ಈಗ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ ಈ ತೆರನಾಗಿ ನಾಟ್ ಹಾಕೋತಾ ಹೋಗಬೇಕು. ಇದು ತುಂಬ ಸಿಂಪಲ್ ಇದೆ, ಕಡಿಮೆ ಸಮಯದಲ್ಲಿ ಆಗುತ್ತೆ. ನಮ್ಮ ಸೀರೆಗೆ ನಾವೇ ಹಾಕ್ಕೊಳ್ಳೋದ್ರಿಂದ ಖುಷಿನೂ ಆಗುತ್ತೆ, ಹಾಗೆ ಹಣನೂ ಉಳಿಯುತ್ತೆ. ಇದನ್ನೇ ಬಿಸ್ನೆಸ್ ಆಗಿ ತೊಗೊಂಡ್ರೆ ನಮ್ಮದೇ ಆದಂಥ ಸ್ವಂತ ಅರ್ನಿಂಗ್ಸ್ ಕೂಡ ಇರುತ್ತೆ. ಇಲ್ಲಿ ನಾನು ಇನ್ನೊಂದು ಕುಚ್ಚನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಗ್ಯಾಪ್ ಬಂದುಬಿಟ್ಟು ನಮ್ಮದು ಹೆಬ್ಬಟ್ಟು ಇರುತ್ತಲ್ವ ಅದನ್ನು ಮಧ್ಯ ಮಾಡಿ ಅದರ ಪಕ್ಕದಲ್ಲೇ ಹಾಕೋತಾ ಇದ್ದೀನಿ. ಇದೇ ಗ್ಯಾಪು. ಮತ್ತು ಸೇಮ್ ಅದೇ ತೆರನಾಗಿ ಇದು ನಿಮಗೆ ಯಾವ ತೆರನಾಗಿ ಕಲರ್ಸ್ ಬೇಕೋ ಆ ತೆರನಾಗಿ ಹಾಕೋಬೋದು. ನಾನಿಲ್ಲಿ 4 ಒಂದು ಕಲರು ಮತ್ತು 4 ಒಂದು ಕಲರ್ ಈ ಥರನಾಗಿ ಹಾಕೋತಿದ್ದೀನಿ. ನೀವು ಬೇಕಾದರೆ ಪ್ರತಿಯೊಂದು ಕುಚ್ಚಿಗೂ ಕಲರ್ನ ಚೇಂಜ್ ಮಾಡ್ಕೋತಾ ಹೋಗಬೇಕು. ಆದರೆ ಕಲರ್ ಕಾಂಬಿನೇಷನ್ ಕರೆಕ್ಟಾಗಿರಬೇಕು. ನಮ್ಮ ಸೀರೆ ಯಾವ ಕಲರ್ ಇದೆ ಅಲ್ವಾ ಅದೇ ಕಲರ್ಗೆ ಸಿಲ್ಕ್ ಥ್ರೆಡನ್ನು ತೊಗೋಬೇಕು. ಇದು ತುಂಬ ಸಿಂಪಲ್ ಇದೆ. ಸ್ಟಾರ್ಟಿಂಗ್ ಹಾಕೋದಾದರೆ 1.5 ಅವರ್ ಬೇಕು. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರಿಗಾದರೆ 1 ಅವರಲ್ಲಿ ಮುಗಿಯುತ್ತೆ. ಇದಕ್ಕೆ ಜಾಸ್ತಿ ಏನು ಖರ್ಚಾಗಲ್ಲ ನಾವೇ ಹಾಕ್ಕೊಳ್ಳೋದ್ರಿಂದ. ಹಾಗೆ ದಾರವನ್ನು ಐರನ್ ಮಾಡ್ಕೊಳ್ಳದೆ ಹಾಗೆ ಹಾಕ್ಕೊಳ್ಳೋದ್ರಿಂದ ಕುಚ್ಚು ನೀಟಾಗಿ ಬರೋದಿಲ್ಲ. ಐರನ್ ಕಂಪಲ್ಸರಿಯಾಗಿ ದಾರವನ್ನು ಐರನ್ ಮಾಡಿಕೊಳ್ಳಲೇಬೇಕು. ಗ್ಯಾಪು ನೀವು ಅಳತೆ ಮಾಡಿ ಹಾಕ್ಕೊಳ್ಳೋದಾದರೆ 1 ಇಂಚ್ ಬಿಟ್ಟಾದರೂ ಹಾಕ್ಕೋಬೋದು, ಬೇಕಾದರೆ 1.5 ಇಂಚ್ ಬಿಟ್ಟು ಬೇಕಾದರೂ ಹಾಕ್ಕೋಬೋದು. ಮೊದಲೇ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಫಾಸ್ಟಾಗಿ ಕಂಪ್ಲೀಟ್ ಆಗುತ್ತೆ. ನಾನಿಲ್ಲಿ ಹೆಬ್ಬೆರಳನ್ನೇ ಅಳತೆಯಾಗಿ ತೊಗೊಂಡು ಹಾಕೋತಾ ಇದ್ದೀನಿ. ಅಂದರೆ ಇದು ಕೂಡ ಫಾಸ್ಟಾಗಿ ಆಗುತ್ತೆ, ಅದಕ್ಕೋಸ್ಕರ ಐರನ್ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಕುಚ್ಚು ತುಂಬ ನೀಟಾಗಿ ಬಂದಿದೆ. ನೋಡಿ, ನಾನಿಲ್ಲಿ ಐರನ್ ಮಾಡಿ ಇಟ್ಕೊಂಡಿದ್ದೆ. ಮೇನ್ನು ಕುಚ್ಚು ನೀಟಾಗಿ ಕಾಣಬೇಕಾದ್ರೆ ಕಲರ್ ಕಾಂಬಿನೇಷನ್ ಕರೆಕ್ಟಾಗಿರಬೇಕು. ಕಲರ್ದು ದಾರದ್ದು ಸೀರೆ ಯಾವ ಕಲರ್ ಇದೆಯಲ್ವ ಅದೇ ಕಲರ್ ದಾರನ ತೊಗೊಂಡು ಹಾಕ್ಕೋಬೇಕು. ಮತ್ತು ನಾಟನ್ನು ಹಾಕೋತಿರ್ತೀವಲ್ವ ನಾವು ಜರಿ ಥ್ರೆಡ್ಡಿಂದ, ಆ ನಾಟು ಬಿಗಿಯಾಗಿ ಹಾಕ್ಕೋಬೇಕು. ಇಲ್ಲ ಅಂದರೆ ಅದು ಬಿಚ್ಚೋದ್ರೆ ಕುಚ್ಚು ಚೆನ್ನಾಗಿ ಕಾಣಲ್ಲ. ನಾನಿಲ್ಲಿ 3 ರಿಂದ 4 ನಾಟನ್ನು ಹಾಕೋತಾ ಇದ್ದೀನಿ. ನೀವು 4 ಹಾಕೋಬೋದು, ಅದಕ್ಕಿಂತ ಜಾಸ್ತಿ ಸಹಿತ ಹಾಕೋಬೋದು. ಆದರೆ ಹಾಕುವಾಗ ಬಿಗಿಯಾಗಿ ಹಾಕೋಬೇಕು. ಇದೇ ಥರನಾಗಿ ಫುಲ್ ನಿಮ್ಮ ಸಾರಿಗೆ ಕಂಟಿನ್ಯೂ ಮಾಡ್ಕೋತಾ ಹೋಗಿ. ನಿಮ್ಮ ಸಮಯವನ್ನು ಈ ಥರನಾಗಿ ಹಾಕ್ಕೊಳ್ಳೋದ್ರಿಂದ ಉಳಿಯುತ್ತೆ, ಹಾಗೆ ಹಣನೂ ಸೇವ್ ಆಗುತ್ತೆ. ಪೂರ್ತಿ ಆದಮೇಲೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ,
ಪೂರ್ತಿ ಆದಮೇಲೆ ಈ ತೆರನಾಗಿ ಕಾಣಿಸುತ್ತೆ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ.